ಮಹಾರಾಷ್ಟ್ರ ಸೋಲಿನ ನಂತರ ಈಗ INDIA ಕೂಟ ಒಡೆದ ಮನೆಯಾಗಿದೆಯಾ? ಕಾಂಗ್ರೆಸ್ ನಾಯಕತ್ವದ ಬಗ್ಗೆಯೇ ಮಿತ್ರ ಪಕ್ಷಗಳಲ್ಲಿ ಅಪಸ್ವರ ಇದೆ. ಇನ್ನು ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಗೆ AAP ಅಪಸ್ವರ. ದೆಹಲಿಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಕಡಿದುಕೊಂಡಿದೆ. ಆಪ್ ಎಲ್ಲ ಸ್ಥಾನಗಳಲ್ಲೂ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ಯಾವುದೇ ರೀತಿ ಮೈತ್ರಿ ಸಾಧ್ಯ ಇಲ್ಲ. ಸ್ವತಃ ಕೇಜ್ರಿವಾಲ್ ಟ್ವೀಟ್ ಮಾಡಿ ಮಾತು ಹೇಳಿದ್ದಾರೆ. ಈಗಾಗಲೇ 31 ಅಭ್ಯರ್ಥಿಗಳನ್ನ ಆಮ್ ಆದ್ಮಿ ಘೋಷಣೆ ಮಾಡಿದೆ. ದಿಲ್ಲಿಯಲ್ಲಿ ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಆಮ್ ಆದ್ಮಿ ರೆಡಿ ಆಗ್ತಾ ಇದೆ. ಪ್ರಶಾಂತ್, ಇದೊಂದು ನಿರೀಕ್ಷಿತ ಮೂವ್ ಅಂತ ಅನ್ಸುತ್ತೆ ನನಗೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಕೇಜ್ರಿವಾಲ್ ಒಂದು ಸೀಟ್ಗಳನ್ನು ಕೇಳಿದರು. ಭೂಪಿಂದರ್ ಹುಡ್ಡ ಹೇಳಿದರು ನೋ, ನಾವು ಕೊಡಲ್ಲ ಅಂತ. ಅದರ ಸೇಡನ್ನು ತೀರಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಕೆಲ ವಾಸ್ತವಿಕ ಸಮೀಕರಣಗಳ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, 2013 ಆಮ್ ಆದ್ಮಿ ಪಾರ್ಟಿಯ ಮೊದಲ ಚುನಾವಣೆ, 45 AK-40 ಏನೋ ಬಂತು. ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ರೌಂಡ್ ಅಬೌಟ್ 27% ವೋಟ್ ತೆಗೆದುಕೊಂಡಿದೆ. ಕಾಂಗ್ರೆಸ್ನ ವೋಟ್ಗಳು 20% ಅಷ್ಟು ಕಡಿಮೆ ಆದವು. BJP ವಾಸ್ ಅಟ್ 31-32% ಆಲ್ವೇಸ್. 2015 ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ 53% ಹೋಯಿತು. 31-32% ಬಿಜೆಪಿ ಅಲ್ಲೇ ಉಳಿದುಕೊಂಡಿತು. ಕಾಂಗ್ರೆಸ್ ಗಣನೀಯ ಕುಸಿತವನ್ನು ಕೊಂಡಿತು. ಅಂದರೆ ಡಬಲ್ ಡಿಜಿಟ್ಗೂ ಹೋಗಲಿಲ್ಲ ಕಾಂಗ್ರೆಸ್. ಆಗಿನಿಂದ ನೀವು ಕಾಂಗ್ರೆಸ್ನ ವೋಟ್ ಶೇರ್ಗಳನ್ನು ಗಮನಿಸ್ತಾ ಬಂದರೆ ಭಾವನಾ, ಪ್ರತಿ ಬಾರಿ ಅವರು 4% ವೋಟ್ ತೆಗೆದುಕೊಂಡ್ರು. 2020 4.5% ಸಮಥಿಂಗ್. ಆದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಆಮ್ ಆದ್ಮಿ ಪಾರ್ಟಿ ಗಮನಕ್ಕೆ ಬಂತು, ನಮ್ಮ ವೋಟ್ಗಳು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗ್ತಿವೆ, ಕಾಂಗ್ರೆಸ್ ವೋಟ್ಗಳು ನಮ್ಗೆ ಬರ್ತಾ ಇಲ್ಲ. ಆಬ್ವಿಯಸ್, ಈ ಹಿಂದೆ ಕಾಂಗ್ರೆಸ್ನ ವೋಟ್ಗಳು ಆಪ್ಗೆ ಶಿಫ್ಟ್ ಆಗಿದೆ. ಅಲ್ಲ, ಆಪ್ಗೆ ಶಿಫ್ಟ್ ಆಗಿದ್ದು ಮೈತ್ರಿ ಇದ್ದಾಗ ಅಲ್ಲ, ಮೈತ್ರಿ ಇಲ್ಲದೆ ಇದ್ದಾಗ. ನೀವು ಮೈತ್ರಿ ಇಲ್ಲದೆ ಇದ್ದಾಗ ನಿಮ್ಮ ಮೇಲಿನ ಆಕ್ರೋಶದಿಂದ ಹೋಗ್ತವೆ. ಮೈತ್ರಿ ಇದ್ದಾಗ ಆಮ್ ಆದ್ಮಿ ಪಾರ್ಟಿಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅನ್ಸಿದ್ದು ಕಾಂಗ್ರೆಸ್ನ ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗಿವೆ. ಓಕೆ, ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ವೋಟ್ಗಳೇನಿವೆ ಅವು ಆಡಳಿತ ಪಕ್ಷದ ವಿರುದ್ಧ ಇವೆ, ಆಮ್ ಆದ್ಮಿ ಪಾರ್ಟಿ ವಿರುದ್ಧ. ಹೀಗಾಗಿ ಕಾಂಗ್ರೆಸ್ನ ವೋಟ್ಗಳು ಆಮ್ ಆದ್ಮಿ ಪಾರ್ಟಿಗೆ ಬಂದಿಲ್ಲ, ಅವು ಬಿಜೆಪಿ ಶಿಫ್ಟ್ ಆಗಿವೆ. ಹೀಗಾಗಿ ಈ ವಿಧಾನಸಭಾ ಚುನಾವಣೆಯಲ್ಲಿ ವಿ ಕ್ಯಾನ್ ಕೀಪ್ ಕಾಂಗ್ರೆಸ್ ಆಸ್ ಎ ಬಫರ್. ಒಂದು ವೇಳೆ ಆಮ್ ಆದ್ಮಿ ಪಕ್ಷಕ್ಕೊಂದು ಆ್ಯಂಟಿ ಇನ್ಕಂಬನ್ಸಿ ನ್ಯಾಚುರಲಿ ಇರುತ್ತೆ. ನೀವು 2015 ಅಂದರೆ ಹೆಚ್ಚು ಕಡಿಮೆ 10 ವರ್ಷದ ಆಡಳಿತ, ಅದಕ್ಕೂ ಮುಂಚೆ ಕೂಡ ಒಂದು ರೌಂಡ್ ಆಡಳಿತವನ್ನು ಕೇಜ್ರಿವಾಲ್ ನಡೆಸಿದ್ರು. ನೀವು 10-11 ವರ್ಷಗಳ ಆಡಳಿತದ ನಂತರ ಒಂದು ಆ್ಯಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ. ಆ ಎಲ್ಲ ಮತಗಳು ನೀವು ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿಗೆ ಹೋಗೋದ್ರ ಬದಲಿಗೆ ಒಂದಿಷ್ಟು ಮತಗಳು ಕಾಂಗ್ರೆಸ್ಗೆ ಹೋಗಲಿ, ತಪ್ಪೇನು? ವಿ ಕ್ಯಾನ್ ಕೀಪ್ ಕಾಂಗ್ರೆಸ್ ಆಸ್ ಎ ಬಫರ್. ಅದು ಬಿಟ್ಟು ನಾವು ಮೈತ್ರಿ ಮಾಡ್ಕೊಂಡ್ಬಿಟ್ರೆ ನಮ್ಮ ವಿರುದ್ಧದ ಎಲ್ಲ ಮತಗಳು ವಿಲ್ ಗ್ರಾವಿಟೇಟ್ ಟುವರ್ಡ್ಸ್ ಬಿಜೆಪಿ. ಆ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಮೈತ್ರಿಗೆ ಹಿಂದೇಟು ಹಾಕ್ತಿದ್ದಾರೆ. ಮತ್ತು ಕಾಂಗ್ರೆಸ್ ಕೂಡ ಏನು ಕೇಳ್ತಾ ಇತ್ತು, ಇವರು 15ರವರೆಗೆ ಕೊಡೋ ವಿಚಾರದಲ್ಲಿದ್ದರು. ಅವರಿಲ್ಲ, ನಮಗೆ 70ರಲ್ಲಿ ಕನಿಷ್ಠ ಪಕ್ಷ 30 ಸೀಟ್ ಬೇಕು ಅಂತ ಕಾಂಗ್ರೆಸ್ ಕೇಳ್ತಾ ಇತ್ತು. 20ರಿಂದ 25 ಕೊಟ್ಟರು. ನಾಳೆ ಕಾಂಗ್ರೆಸ್ ಸೀಟ್ ಜಾಸ್ತಿ ಪಡೆದು, ಆಮ್ ಆದ್ಮಿ ಪಾರ್ಟಿಯ ವೋಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿ ಸೀಟ್ ಜಾಸ್ತಿ ಪಡೆದು ಅತಂತ್ರ ವಿಧಾನಸಭಾ ರಚನೆ ಆದರೆ ಅರವಿಂದ್ ಕೇಜ್ರಿವಾಲ್ರ ಅಸ್ತಿತ್ವವೇ ಮುಗಿದೋಗುತ್ತೆ. ಆ ಕಾರಣದಿಂದ ಅವರು ಏಕಾಂಗಿಯಾಗಿ ಸ್ಪರ್ಧಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಅವ್ರಿಗೆ ಹರಿಯಾಣದ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು 2 ಸೀಟ್ 3 ಸೀಟ್ ಆದರೂ ಕೇಳಿದ್ರು. ಅವರು ಭೂಪಿಂದರ್ ಹುಡ್ಡ ತಯಾರಾಗಲಿಲ್ಲ. ಯಾಕಂದರೆ ಭೂಪಿಂದರ್ ಹುಡ್ಡ ಆಲ್ರೆಡಿ ಸೂಟ್ ಹೊಲಿಸ್ಕೊಂಡ್ಬಿಟ್ಟಿದ್ರು, ನಾನು ಮುಖ್ಯಮಂತ್ರಿ ಅಂತ. ಕುಮಾರಿ ಶೈಲಜಾ ಮತ್ತು ಭೂಪಿಂದರ್ ಹುಡ್ಡ ಜಗಳ ಅದಕ್ಕೆ ಶುರು ಆಗಿತ್ತಲ್ವ. ಹೀಗಾಗಿ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ಸನ್ನು ಬಿಟ್ಕೊಡ್ತಾರೆ. ಮತ್ತು ನಾನು ಇನ್ನೊಂದು ಆವಾಗಿನ ಕಾರಣವೂ ಹೇಳಿದೆ, ಈ ಪಕ್ಷಗಳಿಗೆ ಕಾಂಗ್ರೆಸ್ ಬಗ್ಗೆನೂ ಕೂಡ ಒಂದು ಆತಂಕ ಇರತಕ್ಕಂಥದ್ದು. ಒಂದು ವೇಳೆ ಕಾಂಗ್ರೆಸ್ಸನ್ನು ನಾವೇ ಚಿಗಿದುಕೊಳ್ಳಿಕ್ಕೆ ಬಿಟ್ಟುಬಿಟ್ರೆ ನಮ್ಮ ಒಟ್ಸನ್ನು ಅವ್ರು, ಯಾಕಂದರೆ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ದಿಲ್ಲಿಯಲ್ಲಿ ಆಡಳಿತ ನಡೆಸಿದರು. ಇಡೀ ದಿಲ್ಲಿಯ ಇತಿಹಾಸದಲ್ಲಿ ಮೆಟ್ರೋಪಾಲಿಟನ್ ಇದ್ದಾಗ ಬಿಟ್ಬಿಡಿ, ಮೆಟ್ರೋಪಾಲಿಟನ್ ಇದ್ದಾಗ ವಿಜಯ್ ಕುಮಾರ್ ಮಲ್ಹೋತ್ರ ಅವರೆಲ್ಲ ಮೇಲೆ ರಾಜ್ಯ ಅನ್ನೋ ರಚನೆ ಆದ ನಂತರ ಕಾಂಗ್ರೆಸ್ಸೇ ಅಧಿಕಾರದಲ್ಲಿದೆ. ಬರೀ 1 ಟರ್ಮ್ ಬಿಜೆಪಿ ಅಧಿಕಾರದಲ್ಲಿತ್ತು. ಅದರಲ್ಲೂ 3 ಮುಖ್ಯಮಂತ್ರಿ, ಮದನ್ ಲಾಲ್ ಖುರಾನಾ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್. ಅದಾದಮೇಲೆ 15 ವರ್ಷ ಶೀಲಾ ದೀಕ್ಷಿತ್, 10 ವರ್ಷ
ಅರವಿಂದ್ ಕೇಜ್ರಿವಾಲ್. ಇವಾಗ ಅರವಿಂದ್ ಕೇಜ್ರಿವಾಲ್ಗೆ ಅನಿಸ್ತಾ ಇದೆ ನಾವು ಒಂದು ವೇಳೆ ಇನ್ನೊಂದು ನಾವೇ ಕಾಂಗ್ರೆಸ್ಸನ್ನು ಚಿಗಿತ್ಕೊಳ್ಳುವಂತೆ ಮಾಡಬೇಕು. ಮತ್ತು ಕಾಂಗ್ರೆಸ್ನಿಂದ ಅರವಿಂದ್ ಕೇಜ್ರಿವಾಲ್ ನಮಗೇನೂ ಲಾಭ ಇಲ್ಲ ಅಂತಕ್ಕಂಥ, ಯಾಕಂದರೆ ಯಾರು ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನುವ ಮತದಾರರಿದ್ದಾರೆ ಅವರು ಸ್ಟ್ರಾಂಗ್ ಹುಡುಕ್ತಿರ್ತಾರೆ. ದೇ ವಿಲ್ ನ್ಯಾಚುರಲಿ ಕಮ್ ಟು ಅರವಿಂದ್ ಕೇಜ್ರಿವಾಲ್. ಈಗ ನಿಮಗೆ ಉತ್ತರ ಭಾರತದ ಮತದಾರರಿದ್ದಾರೆ, ಭಯ್ಯಗಳು, ಯು ಪಿ ಬಿಹಾರದಿಂದ ಬಂದಿರತಕ್ಕಂಥವ್ರು. ಬಿ ಜೆ ಪಿಯ ವೋಟ್ ಬ್ಯಾಂಕ್ ಏನು ದಿಲ್ಲಿಯಲ್ಲಿ, ದಟ್ ಈಸ್ ಮೋಸ್ಟ್ ಆಫ್ ಪಂಜಾಬಿ, ಹಿಂದೂ ಪಂಜಾಬಿ. ಸಿಖ್ರು ಕೂಡ ಪಂಜಾಬ್ ಸಮಸ್ಯೆಗಳ ಕಾರಣದಿಂದಾಗಿ ಆಮ್ ಆದ್ಮಿ ಪಾರ್ಟಿಯತ್ತ ಜಾಸ್ತಿ ಗ್ರಾವಿಟೇಟ್ ಆಗಿದ್ದಾರೆ. ಮುಸ್ಲಿಂ, ನಾರ್ತ್ ಉತ್ತರ ಪ್ರದೇಶ್, ಬಿಹಾರಿಯರು ಇವರೆಲ್ಲರೂ ಆಮ್ ಆದ್ಮಿ ಪಕ್ಷದ ಬಳಿ ಇದ್ದಾರೆ. ಬಿ ಜೆ ಪಿ ಬಳಿ ಹಿಂದೂ ಪಂಜಾಬಿ, ಬೇರೆ 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 ರಾಜ್ಯಗಳಿಂದ ಮೈಗ್ರೇಟ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಏನಿದೆ ಅದು ಬಿ ಜೆ ಪಿಯ ಪರವಾಗಿದೆ. ಹೀಗಿರುವಾಗ ಬಿ ಜೆ ಪಿ ವಿಲ್ ಟೇಕ್ 32-33% ಇನ್ ವಿಧಾನಸಭಾ. ಬಟ್ ಬಿ ಜೆ ಪಿಗೆ ಅಪ್ವರ್ಡ್ ಮೊಬಿಲಿಟಿ ಸಿಗ್ತಾ ಇಲ್ಲ, ನಾಯಕರೇ ಯಾರಿಲ್ಲ. ಬಿ ಜೆ ಪಿ ಅನೇಕ ಪ್ರಯೋಗಗಳನ್ನು ಮಾಡ್ತು, ಆದರೆ ನಾಯಕರು ಅವಳು ಬರೀ ಯಾರೂ ಇಲ್ಲ. ಕಿರಣ್ ಬೇಡಿ ಅವ್ರನ್ನ ಮಾಡ್ತು. ನಾನು ನಿಮ್ಗೊಂದು ಸಣ್ಣ ಅರ್ಧ ಸೆಕೆಂಡ್ನಲ್ಲಿ ಹೇಳ್ತೀನಿ. ಈ ದಿಲ್ಲಿ 2014ರಲ್ಲಿ 7ಕ್ಕೆ 7 ಸ್ಥಾನ ಬಿ ಜೆ ಪಿ ಪಡೀತು. ಆಮೇಲೆ ಆ ಕಿರಣ್ ಬೇಡಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದರು. ನಾನು ಈ ಇಸ್ತ್ರಿ ಬಟ್ಟೆ ಅಂಗಡಿಗೆ ಹೋಗ್ತಿದ್ದೆ, ಅವ್ನು ಮೊದಲು ಅಂತಿದ್ದ ನೈ ಮೋದಿ ಆನಾ ಚಾಹಿಯೆ ಅಂತ. ಕಿರಣ್ ಬೇಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ನನಗೆ ಸಿಕ್ಕ ಅವನು, ಕ್ಯಾ ಹಾಲ್ ಹೈ ಭೈ ಅಂತ. ಅವ್ನು ಹೇಳಿದ, ಸರ್ ಹಮ್ ಜೋ ಯು ಪಿ ಬಿಹಾರ್ ಸೆ ಆಯೆ ಹಮ್ಕೋ ಬಹುತ್ ದಿಕ್ಕತ್ ದಿಲ್ಲಿ ಪೊಲೀಸ್ ಸೆ ಹೈ. ನಮ್ಗೆ ಭಾಳ ದಿಲ್ಲಿ ಪೊಲೀಸರೇ ತೊಂದರೆ ಕೊಡ್ತಾರೆ ನಮ್ಮ ಅಂಗಡಿ ಹಚ್ಚಲಿಕ್ಕೆ. ಕಿರಣ್ ಬೇಡಿ ಅಂದರೆ ದಿಲ್ಲಿ ಪೊಲೀಸ್ ಕಾ ರಾಜ್ ಹುವಾನ ಸರ್, ಹಮ್ ತೋ ಕೇಜ್ರಿವಾಲ್ ಕೆ ಪಾಸ್ ಜಾಯೇಂಗೆ. 70ರಲ್ಲಿ 67 ಸೀಟ್ ಬಂದರೆ ಹಿಂದಿನ ಕಥೆ ಅದು. ಅಲ್ಲಿಂದ ಬಿ ಜೆ ಪಿಗೆ ಅಲ್ಲಿ ರಾಜ್ಯ ನಾಯಕತ್ವ ಇಲ್ಲ. ಈಗ ಕೇಜ್ರಿವಾಲ್ಗೆ ಅನಿಸ್ತಾ ಇದೆ ಕಾಂಗ್ರೆಸ್ಗೆ ಯಾಕೆ ಚಿಗಿದುಕೊಳ್ಳಿಕ್ಕೆ ಅವಕಾಶ ಕೊಡಬೇಕು, ನಾವೇ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋಣ. ನೋಡೋಣ ಏನಾಗುತ್ತೆ ಅಂತ. ದೆಹಲಿ ಎಲೆಕ್ಷನ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಕಾಂಗ್ರೆಸ್ ಅಸ್ತಿತ್ವ ಕಂಡುಕೊಳ್ಳುತ್ತಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಕಷ್ಟ. ಇಟ್ ವಿಲ್ ಬಿ ಎ ಬೈಪೋಲಾರ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಆಮ್ ಆದ್ಮಿ ಪಾರ್ಟಿ. ಕಾಂಗ್ರೆಸ್ ಅಲ್ಲ 0ಯಿಂದ ಒಂಚೂರು 4-5% ವೋಟ್ ತೆಗೆದುಕೊಳ್ಬೋದು ಅಷ್ಟೇ. ಅದರ್ವೈಸ್ ಕಾಂಗ್ರೆಸ್ಗೇನು ಭಾಳ ದೊಡ್ಡ ಹೋಪ್ಸ್ ದಿಲ್ಲಿಯಲ್ಲಿ ಕಾಣ್ತಾ ಇದೆ. ಈ ಕ್ಷಣಕ್ಕೆ ಬಿಜೆಪಿ ಹೋಪ್ಸ್ ಏನಂತಿದೆ, ಬಿಜೆಪಿ ಪರವಾದ ಅಲೆ? ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯ ಮತದಾರ ಬಿಜೆಪಿಯ ಕೈ ಹಿಡಿತಾ ಇದ್ದಾರೆ. ವಿಧಾನಸಭಾ ಈಗ 43% ಅಷ್ಟೇ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಸಿಗೆ ಸೇರಿ ಬಂದಿದೆ. ನಿಮಗೆ ನೋಡಿ, ಜನ ಮುಖ ಬಯಸ್ತಾರೆ ಈಗಿನ ಚುನಾವಣೆಯಲ್ಲಿ. ಯು ನೀಡ್ ಎ ಫೇಸ್ ಟು ವಿನ್ ಅನ್ ಇಲೆಕ್ಷನ್, ರನ್ ಅನ್ ಇಲೆಕ್ಷನ್. ದಿಲ್ಲಿ ಬಿ ಜೆ ಪಿ ಬಳಿ ಗೊತ್ತಿಲ್ಲ, ದೀಪದ ಕೆಳಗೆ ಕತ್ತಲ್ಲ, ಅಲ್ಲೇ ಮೋದಿ ಇರ್ತಾರೆ, ಅಲ್ಲೇ ಶಾ ಇರ್ತಾರೆ, ಬಟ್ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಹುಡುಕ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ. ಎಸ್, ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.